ಹಾಯ್ ಎವ್ರಿವನ್, ಎಲ್ಲರೂ ಚೆನ್ನಾಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಬನ್ನಿ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡೋಣ. ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ವಿಡಿಯೋ ಇಷ್ಟ ಆದರೆ ವಿಡಿಯೋ ಕೊನೆಗೆ ಒಂದು ಲೈಕ್ ಕೊಡಿ. ಹಾಗೆ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿಗೆ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ. ಬನ್ನಿ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಇವತ್ತು ನಾವು ಚಿಕನ್ ಬಿರಿಯಾನಿ ಮಾಡೋಣ ಅಂತ ಅಂದ್ಕೊಂಡ್ವಿ. ಆವಾಗಲೇ 1 ಗಂಟೆ ಆಗಿತ್ತು. ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ಚಿಕನ್ ತೊಗೊಳ್ಳೋಣ ಅಂತ ಬಂದಿದ್ದೀವಿ. ಚಿಕನ್ ಬಂದುಬಿಟ್ಟು kg 220 ರೂಪಾಯಿ ಹೇಳ್ತಾ ಇದ್ದಾನೆ. ನಾವು ಕೇಳಿದ್ದು ಬಾಯ್ಲರ್ ಚಿಕನ್ನು ತಂದಿದ್ದೀವಿ. 1.5 kg ತೊಗೊಂಬಂದ್ವಿ. ಅಂದರೆ ನಾವು ಚಿಕನ್ ತೊಗೋಬೇಕಾದ್ರೆ ಅವನು 220 ರೂಪಾಯಿ kg ಹೇಳಿದಲ್ಲ, ರೆಡಿ ಚಿಕನ್ನು ಬೇಡ ಅಂತೇಳ್ಬಿಟ್ಟು ನಾವು ಕೋಳಿ ತೊಗೊಂಡು 1.25 kg ಬಂದಿತ್ತು. ಅದನ್ನು ಕಟ್ ಮಾಡಿಸ್ಕೊಂಬಂದು ಈಗ ರೆಡಿ ಮಾಡಿ ಬಿರಿಯಾನಿಗೆ ಇಟ್ಟಿದ್ದೀವಿ. ಬಿರಿಯಾನಿ ಮಾಡೋಕ್ಕೆ ಪಾತ್ರೆ ಇದ್ದಿದ್ದು. ಕುಕ್ಕರ್ ಇತ್ತು, 7 ಲೀಟ್ರ್ ಕುಕ್ಕರು. ಅದು ಆಗೋದಿಲ್ಲ, ಯಾಕಂದರೆ ಅನ್ನ ಎಲ್ಲ ತುಂಬ ಆಗುತ್ತಲ್ವ, ಅದಕ್ಕೆ ಉಪ್ಪಿಬಿಡುತ್ತೆ ಹೊರಗಡೆ ಅಂತೇಳ್ಬಿಟ್ಟು ನಾವು ಪಾತ್ರೆಯಲ್ಲಿ ಮಾಡ್ತಾಯಿದ್ವಿ. ಒಲೆಯಲ್ಲಿ ಫಸ್ಟ್ ಟೈಮ್ ಮಾಡ್ತಾಯಿದ್ವಿ. ಹೇಗೆ ಬರುತ್ತೆ ಅಂತ ನೋಡೋಣ. ಇವಾಗ ರೆಡಿ ಮಾಡಿದ್ದೀವಿಲ್ಲ ಚಿಕನ್ಗೆಲ್ಲ ಈರುಳ್ಳಿ, ಟೊಮಾಟೊ ಹಣ್ಣು, ಹಸಿಮೆಣಸಿಕಾಯಿ ಎಲ್ಲವನ್ನು ಕೂಡ ಹಾಕಿ ಈಗ ಫ್ರೈ ಮಾಡ್ಕೊಳ್ಳೋಣ ಅಂತ ರೆಡಿ ಮಾಡ್ಕೊತಿದ್ವಿ. ಒಲೆ ಇಟ್ಬಿಟ್ಟು ಪಾತ್ರೆನೂ ಕೂಡ ಒಂದು ಪಾತ್ರೆ ಚೆನ್ನಾಗಿರ್ತಾಯಿತ್ತು. ಆದರೆ ಮನೇಲಿ ಇದೇ ಪಾತ್ರೆ ಇದ್ದಿದ್ದು. ಇದೇ ಪಾತ್ರೆನ ಇಟ್ಕೊಂಡು ಅಡುಗೆ ಮಾಡ್ತಾಯಿದ್ವಿ. ಈರುಳ್ಳಿ ಹಾಕ್ಕೊತಾ ಇದ್ದೀನಿ. ಆಲ್ರೆಡಿ ಎಲ್ಲ ಮಸಾಲೆ ಎಲ್ಲ ಹಾಕಿದ್ವಿ. ಇದು ವೀಡಿಯೋ ಮಾಡ್ತಾಯಿದ್ದೆ ನಮ್ಮ ಸಿಸ್ಟರ್ ಮಗಳು. ಇವರು ಯಾವ ಥರ ವೀಡಿಯೋ ಮಾಡ್ತಾ ಇದ್ದಾಳೆ. ಈರುಳ್ಳಿ ಹಾಕ್ಕೊಂಡೆಲ್ಲ ಫ್ರೈ ಮಾಡ್ತಿದ್ದೀನಿ. ಒಲೆಯಲ್ಲಿ ಮಾಡಬೇಕಂದ್ರೆ ಸ್ವಲ್ಪ ಒಂದ್ಸರಿ ಸೌದೆ ಜೋರಾಗಿ ಇಟ್ಬಿಟ್ರೆ ಜೋರಾಗಿ ಉರಿತಾ ಇರುತ್ತೆ. ಸೌದೆ ಕಮ್ಮಿ ಆದರೆ ಲೋ ಫ್ಲೇಮ್ ಆಗಿಬಿಡುತ್ತೆ. ಈ ಥರ ಇಟ್ಟು ನೋಡಿ ಎಷ್ಟು ಜೋರಾಗಿ ಉರಿತಾ ಇದೆ. ಈಗ ಚೆನ್ನಾಗಿ ಎಲ್ಲ ಫ್ರೈ ಆಗಿಬಿಡುತ್ತೆ. ಈಗ ಟೊಮೊಟೊ ಹಣ್ಣು ಹಾಕಿದ್ದೀವಿ. 3 ಟೊಮೊಟೊ ಹಾಕಿದ್ದಾರೆ. 1/4 kgಗೆ ಎಷ್ಟು ಬೇಕೋ ಅಷ್ಟು ಎಲ್ಲ ರೆಡಿ ಮಾಡಿಕೊಟ್ಟಿದ್ದಾರೆ ಮಸಾಲೆ. ತೋರಿಸ್ತಾ ಇದ್ದೀನಿ ನೋಡಿ. ಮತ್ತು ಎಣ್ಣೆ ಸ್ವಲ್ಪ ಜಾಸ್ತಿ ಇರಬೇಕು ಬಿರಿಯಾನಿ ಮಾಡಬೇಕಾದ್ರೆ. ಎಣ್ಣೆ ಇದ್ರೇ ಚೆನ್ನಾಗಿರುತ್ತೆ ಟೇಸ್ಟು. ಮತ್ತು ಇನ್ನೊಂದು ಕೊತ್ತಂಬರಿ ಸೊಪ್ಪು ಹಾಕೋಕ್ಕಾಗಲಿಲ್ಲ, ಯಾಕಂದರೆ ಹಳ್ಳಿನಲ್ಲಿ ಕೊತ್ತಂಬರಿ ಸೊಪ್ಪೆಲ್ಲ ಅಂಗಡಿಗಳಿಗೆಲ್ಲ ಮಾರೋದಿಲ್ಲ. ಮತ್ತು ಬೆಳಿಗ್ಗೆ ಬರ್ತಾರೆ ತರಕಾರಿ ಮಾರೋರು. ನಾವು ಆವಾಗ ಬಿರಿಯಾನಿ ಮಾಡಬೇಕಂತ ಅಂದ್ಕೊಂಡಿಲ್ಲ. ಮನೆಯಲ್ಲಿ ಕೊತ್ತಂಬರಿ ಸೊಪ್ಪಿತ್ತು, ಆದರೆ ಅಮ್ಮ ಮನೇಲಿ ಫ್ರಿಜ್ ಇರಲಿಲ್ಲ. ಇಲ್ಲಿ ಬೇರೆ ಮನೇಲಿ ಇಟ್ಟಿದ್ರು, ನಮ್ಗೆ ಗೊತ್ತಿರೋ ಮನೆಗೆ. ಅವರು ಬಳಸ್ಕೊಂಬಿಟ್ಟಿದ್ದಾರೆ, ಕೊತ್ತಂಬರಿ ಸೊಪ್ಪು ಇರಲಿಲ್ಲ. ಸೊ ಬರೀ ಪುದೀನ ಸೊಪ್ಪು ಮಾತ್ರ ತಂದರು. ಆ ಪುದೀನ ಸೊಪ್ಪು ಮತ್ತು ಅದನ್ನೇ ಎಲ್ಲ ಬೆಳ್ಳುಳ್ಳಿ, ಶುಂಠಿ, ಪುದೀನ ಸೊಪ್ಪು, ಟೊಮೊಟೊ ಮತ್ತು ಚಕ್ಕೆ ಅದೆಲ್ಲ ಹಾಕ್ಬಿಟ್ಟು ಮಿಕ್ಸಿ ಮಾಡ್ಕೊಂಡು ಅದನ್ನು ಮಸಾಲೆ ಎಲ್ಲ ಈಗ ರೆಡಿ ಹಾಕ್ತಾಯಿದ್ವಿ. ಕೊತ್ತಂಬರಿ ಸೊಪ್ಪಿಂದೇ ಮಾಡ್ತಾಯಿದ್ವಿ. ಮತ್ತು ನಾನು ಚಿಕನ್ಗೆ ಇಲ್ಲಿ ಸ್ವಲ್ಪ ಖಾರದ ಪುಡಿ ಚೆನ್ನಾಗಿ, ಸ್ವಲ್ಪ ಪೀಸ್ ಚೆನ್ನಾಗಿರಲಿ ಅಂತ ಸ್ವಲ್ಪ ನಿಂಬೆಹಣ್ಣು ಇತ್ತು, ನಿಂಬೆಹಣ್ಣು ಹಾಕಿದ್ದೀನಿ. ಮತ್ತು ಸ್ವಲ್ಪ ಅರಿಶಿನ ಪುಡಿ, ಮೊಸರು ಇರಲಿಲ್ಲ, ಅದಕ್ಕೆ ನಿಂಬೆಹಣ್ಣು ಹಾಕಿ ಹೆಚ್ಚಿಗೆ ಕಲಿಸ್ಕೊತಾ ಇದ್ದೀನಿ. ಏನು ಮಾಡೋದು, ಇನ್ಸ್ಟಂಟ್ ನೆನಪು ಮಾಡ್ಕೊಂಡಾಗ ಏನು ಬೇಕೋ ಹಳ್ಳಿ ಸಿಗಲ್ಲ. ಅದಕ್ಕೆ ನಾವು ಈ ಥರ ಪ್ಲ್ಯಾನ್ ಮಾಡ್ಕೊತಾ ಇದ್ದೀವಿ. ಹೇಗೆ ಬರುತ್ತೆ ಅಂತ ನೋಡೋಣ. ಯಾಕಂದರೆ ಪಾತ್ರೆಯಲ್ಲಿ ಎಂದೂ ಮಾಡಿಲ್ಲ ಬಿರಿಯಾನಿ. ಬರೀ ಕುಕ್ಕರಲ್ಲಿ ಹಾಕ್ಬಿಟ್ಟು ಕುಕ್ಕರ್ ವಿಷಲ್ ಹಾಕ್ಸ್ಬಿಟ್ಟು ಸುಮ್ಮನೆ ಹಾಕ್ತಾಯಿದ್ವಿ. ಕುಕ್ಕರು ಇಷ್ಟೊಂದು ಮಾಡ್ಬೋದಿತ್ತು. ಏನು ಮಾಡ್ತೀಯ, ಕುಕ್ಕರು ಜಾಸ್ತಿ ಅನ್ನ ಆಗಿಬಿಟ್ರೆ ಮತ್ತು ಚೆನ್ನಾಗಿ ಫ್ಲೇವರ್ ಬರೋಲ್ಲ ಅಂತೇಳ್ಬಿಟ್ಟು ಈಗ ಎಲ್ಲ ಮಿಕ್ಸ್ ಮಾಡಿಕೊಂಡು ಈಗ ಒಗ್ಗರಣೆಲ್ಲ ತುಂಬ್ತಾ ಇದ್ದೀನಿ. ಹೊಲದಲ್ಲಿ ಮಾಡಿದ್ರೆ ಸ್ವಲ್ಪ ಟೇಸ್ಟ್ ಬರುತ್ತೆ ಅಂತ ಹೇಳ್ತಾರೆ. ಆದರೆ ನಾವು ಬೆಂಕಿ ಮುಚ್ಚಿದಲ್ಲ ಸ್ಪೂನ್ ಕೊಡ್ತೀನಿ. ಆಂಟಿ ಐತಂತೆ.
ಸುಮ್ಮನೆ ಫ್ರೈ ಮಾಡಂಗಿದ್ರೆ ಹಿಂಗೆ ಮಾಡಬೇಕು. ನಾನು ಹಿಂಗೆ ಮಾಡೋದು ಅಂತೀನಿ. ಫ್ರೈ ಆಗುತ್ತೆ. ಹಿಂಗೆ ನೀರು ಹಾಕ್ಬಿಟ್ಟು ಸ್ವಲ್ಪ ಫ್ರೈ ಆಗ್ಬಿಡುತ್ತೆ. ನನಗೆ ಒಂದು ಕೆಲಸ ಬಿಡು, ಹಿಂಗೆ ಫ್ರೈ ಇಲ್ಲ ಹಂಗೆ ಮಾಡಿಬಿಡ ಆಂಟಿ, ಸಕ್ಕತ್ತಿರುತ್ತೆ ತಿನ್ನೋಕ್ಕೆ. ಎಲ್ಲರಿಗೂ ಆಗಲ್ಲ, ಅನ್ನಕ್ಕಾಗಲ್ಲ. ಅದು ಇಬ್ಬರು ಮೂವತ್ತು ಅಷ್ಟೇ. ಯಾಕೆ ಹಂಗಾಗ್ತಿದೆ? ಸಾಂಬಾರು ಮಾಡ್ತೀಯ ಅಕ್ಕಿ ಎಷ್ಟು ಲೋಟ ತಿಂತೀಯ ಅಲ್ಲ? ಬಿಟ್ಟು ಸಾಕು. ನೀರಾಗುತ್ತೆ ಸಾಕು. ಎಷ್ಟಕ್ಕೂ ನೀರು. ನೀರು ಸ್ವಲ್ಪ ಜಾಸ್ತಿ ಇಟ್ಟಿದೆ, ಮೆಜರ್ಮೆಂಟ್ ಗೊತ್ತಾಗಲಿಲ್ಲ. ಸ್ವಲ್ಪ ಮೆತ್ತಗಾಗಿದೆ ಬಿರಿಯಾನಿ. ಹಿಂಗೆಲ್ಲ ಊಟ ಮಾಡ್ತಿದ್ದೆ. ಅವಾಗಲೇ 4:15 ಅಷ್ಟೊತ್ತಿಗೆ ಬಿರಿಯಾನಿ ರೆಡಿ ಆಯಿತು. ಎಲ್ಲ ಊಟ ಮಾಡ್ತಾಯಿದ್ದೀವಿ. ನಾನು ಊಟ ಮಾಡೋಕ್ಕಾಗಿಲ್ಲ, ಯಾಕಂದರೆ ಪಾಪು ಇದೆ. ಪಾಪುನ ಎತ್ಕೊಂಡಿದ್ದೀನಿ. ಪೀಸು ತುಂಬ ಸಣ್ಣಕ್ಕೆ ಕಟ್ ಮಾಡಿಕೊಟ್ಟಿದ್ರು. ಈಗ ನಾನು ಊಟ ಮಾಡೋಕ್ಕೆ ಬಡಿಸ್ಕೊತಾ ಇದ್ದೀನಿ ತಟ್ಟೆಗೆ. ಪೀಸ್ ಇಲ್ಲ, ಯಾಕಂದರೆ ಪೀಸು ತುಂಬ ಸಣ್ಣದು ಮಾಡೋದ್ರಿಂದ ಅನ್ನದಲ್ಲಿ ಕಾಣಿಸ್ತಾ ಇಲ್ಲ. ಕಟ್ ಮಾಡಿದ್ದೆ ಹಂಗೆ ಕಟ್ ಮಾಡಿ ಕೊಟ್ಬಿಟ್ಟಿದ್ದಾರೆ ಅವರು. ಮತ್ತು ಪೀಸ್ ನನಗೆ ಉಳಿಸ್ಬಿಟ್ಟಿದ್ದಾರೆ ನಮ್ಮ ಮನೆಯಲ್ಲಿ ತಿನ್ನೋಕ್ಕೆ ಅಂತೇಳಿ. ನಾನು ಎಕ್ಸ್ಟ್ರಾ ತಟ್ಟೆನಲ್ಲಿ ಹಂಗೆ ಬಿಟ್ಟಿದ್ದಾರೆ. ಈಗ ಅದನ್ನು ತಿನ್ನಬೇಕು, ಅದಕ್ಕೆ ನಾನು ಪೀಸ್ ಹಾಕ್ಕೊತಾ ಇಲ್ಲ. ಹೇಗಿತ್ತು ಬಿರಿಯಾನಿ ಅಂತ ನನಗೆ ಕಮೆಂಟ್ ಮಾಡಿ. ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಡಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ.